ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿಯಿಂದ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು 1.5 kg ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಕುಕ್ಕರಲ್ಲಿ ಹಾಕಿ ಅರಿಶಿನ ಈರುಳ್ಳಿ ಕೂಗಿಸ್ಕೊತೀನಿ. ನಮ್ಮ ಮನೇಲಿ ಮಾಡೋದು ಈ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ನ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರ್ ಹೀಟಾಗಿದೆ. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕಂತಂದರೆ ಮೊಟ್ಟೆ ಕೋಳಿ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಎಣ್ಣೆ ಹೀಟಾಗಿದೆ. ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು, ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬೇಕಂದರೆ ಸ್ವಲ್ಪ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಸೊಪ್ಪು ಫ್ರೈ ಆಗ್ತಿದೆ, ಚಿಕನ್ ಹಾಕ್ಕೊಳ್ತೀವಿ. ಈಗ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹಿಂದೆನೇ ಉಪ್ಪು ಹಾಕ್ಕೊಳ್ಳೋಣ, ಯಾಕಂತಂದರೆ ಬೇಗ ನೀರು ತುಂಬುತ್ತೆ. ಅದಕ್ಕೋಸ್ಕರ ಬೇಕಂದರೆ ಟರ್ಮರಿಕ್ ಪೌಡ್ರನ್ನು ಇಲ್ಲೇ ಆ್ಯಡ್ ಮಾಡ್ಕೋಬೋದು. ನಾನು ರುಬ್ಬೋದಕ್ಕೆ ಹಾಕ್ಕೊತೀನಿ. ಇದು ಎಣ್ಣೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಯ್ತಾ ಇರಲಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1.5 kg ಇರೋದ್ರಿಂದ ನಾನು ದಪ್ಪದಾಗಿರೋದು 3 ಈರುಳ್ಳಿ ತೊಗೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, 1 ಇಂಚು ಚಕ್ಕೆ, ಒಂದು 5-6 ಲವಂಗ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈಗ ಚಿಕನ್ನು ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಆಗಲೇ ತೋರಿಸಿದ್ನಲ್ಲ ಮಸಾಲೆ, ಅದು ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಅದಕ್ಕೆ ಹಾಕೋಣ. ಹಾಕ್ಕೊಂಡು ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈ ಚಿಕನ್ಗೆ ಸಾಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಇಲ್ಲೇ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಆಮೇಲೆ ಬೇಕಾದರೆ ಹಾಕ್ಕೋಬೋದು, ಇನ್ನೂ ಒಂದು ಮಸಾಲೆ ಆ್ಯಡ್ ಮಾಡಬೇಕಾದ್ರೆ. ಈಗ ಇದು ಚಿಕನ್ನು ಫುಲ್ಲು ಈ ಮಸಾಲೆ ಜೊತೆ ಹೊಂದ್ಕೊಂಡಂಗೆ ಬೇಯ್ಕೋಬೇಕು. ಸೊ ನಾನು ಇದಕ್ಕೆ ಒಂದು 2-3 ವಿಷಿಲ್ ಕೂಗಿಸ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 3 ವಿಷಿಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬಿಗಿ ಇರುತ್ತಲ್ಲ, ಅದಕ್ಕೆ ನಾನು ಫಸ್ಟು ಅರಿಶಿನ ಈರುಳ್ಳಿಲಿ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಒಂದು 3 ವಿಷಿಲ್ ಕೂಗಿಸ್ಕೊತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ, ರೆಡಿ ಮಾಡ್ಕೊಳ್ಳೋಣ. ಇದು ಮೊಟ್ಟೆ ಕೋಳಿಲಿ ತೆಗ್ದಿರೋಂಥ ಚಿಕನ್ನು. ಇದರಲ್ಲಿ ಮೊಟ್ಟೆ ಕೋಳಿ ಜಾಸ್ತಿ ಮೂಳೆ ಇರೋದ್ರಿಂದ ಜಾಸ್ತಿ ಚಿಕನ್ ಸಿಗೋದಿಲ್ಲ. ಆದಷ್ಟಕ್ಕೂ
ಸ್ವಲ್ಪ ಬರುತ್ತೆ. ಇದರಲ್ಲಿ ಒಂದು 10 ಉಂಡೆನಾರು ಆಗುತ್ತೆ ಮ್ಯಾಕ್ಸಿಮಮ್. ಅಂದರೆ ಈ ಚಿಕನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದು ಕೈಮಾ ಉಂಡೆಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ, ಒಂದೇ ಒಂದು ಚಿಕ್ಕ ಕಪ್ಪು ತೆಂಗಿನಕಾಯಿ, 1-2 ಸ್ಪೂನ್ ಕಡಲೆ, ಬೆಳ್ಳುಳ್ಳಿ, ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಅರ್ಧ ಇಂಚು ಶುಂಠಿ, ಒಂದೇ ಒಂದು ಈರುಳ್ಳಿ, ಒಂದು 4ರಿಂದ 3 ಲವಂಗ, ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಫಸ್ಟು ಇದನ್ನು ಸ್ವಲ್ಪ ಒಂದು 2 ಡ್ರಾಪ್ ಹಾಕಿ ನೀರನ್ನ ನೈಸಿಗೆ ಪೇಸ್ಟ್ ಮಾಡ್ಕೊಂಬರೋಣ. ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿ. ಇದಕ್ಕೆ ನಾನು 1 ಸ್ಪೂನ್ ಚಿಲ್ಲಿ ಪೌಡ್ರು, 1ರಿಂದ 1.5 ಸ್ಪೂನು ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಂಡು ಇದಕ್ಕೆ ಒಂದೆರಡು ಡ್ರಾಪ್ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ನೋಡ್ಬೋದು ನೀವು, ನೈಸಿಗೆ ಪೇಸ್ಟ್ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆನ ಕೆಲವೊಬ್ಬರು ಪೌಡ್ರು ಕಲಿಸ್ಕೊತಾರೆ. ಆ ಥರ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಚೆನ್ನಾಗಿರಲ್ಲ. ಈ ಥರ ಹುರ್ಗಡ್ಲೆ ಹಾಕಿ ಮಾಡಿದ್ರೆ ಟೇಸ್ಟಾಗಿರುತ್ತೆ ಅಂತ ನಾವು ಇದೇ ಥರ ಮಾಡ್ಕೊಳ್ಳೋದು ಯಾವಾಗ್ಲೂ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ಚಿಕನ್ ಹಾಕೊಂಡಿದ್ದಾಗಿದೆ. ಅದಕ್ಕೆ ಸ್ವಲ್ಪ ರುಚಿಗೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಪುಡಿ ಉಪ್ಪು ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ನೋಡಿ ಸಾಕು. ಈಗ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚಿಕನ್ನು ಈ ಥರ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊತೀನಿ. ಈಗ ಚಿಕನ್ನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಲ್ವ, ಅದೇ ಜಾರ್ಗೆ ತೆಂಗಿನಕಾಯಿ ರುಬ್ಕೊಳ್ಳೋಣ. ನಾನು 1 ಕಪ್ ತೆಂಗಿನಕಾಯಿ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಕಾಯಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ನೋಡಿ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಗಸಗಸೆ ಹಾಕ್ಕೊತಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಕಡಲೆನೂ ಹಾಕ್ಕೋಬೋದು. ನೀವು ಗಸಗಸೆ ಇಲ್ಲ ಅಂದರೆ ಕಡಲೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ, 1ರಿಂದ 1.5 ಸ್ಪೂನ್ ಹಾಕ್ಕೊತಿದ್ದೀನಿ. ಯಾಕಂತಂದರೆ ಮೆಣಸಿನ್ಕಾಯಿನೂ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ನೈಸಿಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಇದು 2 ವಿಷಲ್ ಆಗಿದೆ, ಆಫ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಆರಲಿ, ಓಪನ್ ಮಾಡೋಣ. ಇಲ್ಲಿ ಕಾಯಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಆದಷ್ಟಕ್ಕೂ ಚೆನ್ನಾಗಿರುತ್ತೆ. ಈಗ ಇದು ಫ್ಲೇಮ್ ಹೋಗಿದೆ, ಓಪನ್ ಮಾಡ್ಕೊಳ್ಳೋಣ. ನೋಡಿ, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಹಿಂಗೆ ಎಣ್ಣೆ ಬಿಟ್ಕೊಂಡಿದೆ. ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ನೀವು ಸ್ವಲ್ಪನೇ ಹಾಕ್ಕೊಳ್ಳಿ. ಈಗ ಚಿಕನ್ನು ಬಾಯ್ಲ್ ಆಗಿದೆ. ಬಾಯ್ಲ್ ಆದ್ರೇ ತಿನ್ನೋಕ್ಕೆ ಟೇಸ್ಟ್. ಇದು ಜಾಸ್ತಿ ಬೇಯಿಸ್ಕೊಂಡಷ್ಟು ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಾಗಿದೆ. ಇದು ಶೇರ್ವ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಅದರಲ್ಲಿ. ಈಗ ನಾವು ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಸಾರು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಈಗ ನನಗೆ ಸಾಕು ಕನ್ಸಿಸ್ಟೆನ್ಸಿ. ನೋಡಿ, ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಚಿಕನ್ ಬೇಯುವಾಗ ಫ್ರೈ ಮಾಡುವಾಗಲೂ ಹಾಕ್ಕೊಂಡಿದ್ದು ಸ್ವಲ್ಪ. ಈಗ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಬೇಯ್ತಾ ಇರಲಿ. ಅಲ್ಲಿ ತನಕ ನಾವು ಕೈಮಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಉಂಡೆ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಮೊಟ್ಟೆ ಆ್ಯಡ್ ಮಾಡೋದೇ ಮರ್ತಿದ್ದೆ. ಮೇಯ್ನ್ ಇಂಗ್ರೀಡಿಯೆಂಟ್ಸು ಮೊಟ್ಟೆ ಕೋಳಿಲಿ. ಇದನ್ನು ಲಾಸ್ಟ್ಗೆ ಯಾಕೆ ಹಾಕ್ಕೊತೀವಿ ಅಂದರೆ ಒಡೆದೋಗ್ಬಿಡುತ್ತೆ ಮೊದಲೇ ಹಾಕಿದ್ರೆ ಅಂತ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಯ್ತಾ ಇರಲಿ. ಈಗ ಉಂಡೆ ರೆಡಿ ಮಾಡ್ಕೊಳ್ಳೋಣ.
ಈಗ ಒಂದು ಪ್ಲೇಟ್ ತೊಗೋತಾ ಇದ್ದೀನಿ. ಆ ಪ್ಲೇಟ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೈಮಾ, ಅದನ್ನು ಉಂಡೆ ಕಟ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಮೊಟ್ಟೆನೂ ಆ್ಯಡ್ ಮಾಡ್ಕೋಬೋದು. ನಾನು ಮೊಟ್ಟೆ ಗಿಟ್ಟೆ ಏನೂ ಆ್ಯಡ್ ಮಾಡಲ್ಲ, ಯಾಕಂದರೆ ನಾನು ಮಾಡೋ ಉಂಡೆ ಏನೂ ಒಡ್ಕೊಳ್ಳೋದಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ. ತುಂಬ ಟೇಸ್ಟಾಗಿರುತ್ತೆ. ಅಂದರೆ ಬಾಯ್ಲರ್ ಕೋಳಿಲಿ ಮಾಡೋದು ನೋಡೇ ಇರ್ತೀರ, ಮೊಟ್ಟೆ ಕೋಳಿಲಿ ಒಂದು ಸಲನೂ ಟ್ರೈ ಮಾಡಿರಲ್ಲ. ನೀವು ಹೇಗಿರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಾವನಿಗಂತೂ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ನಾನು ಹೇಳಿದ್ನಲ್ಲ 10 ಉಂಡೆಗಿಂತ 17 ಉಂಡೆನೇ ಆಗಿದೆ ಈ ಸೈಜಲ್ಲಿ. ಈಗ ಸಾಂಬಾರು ಕುದೀತಾ ಇದೆ, ಇದರೊಳಗಡೆ ಉಂಡೆ ಬಿಟ್ಕೊಳ್ಳೋಣ. ನಾನು ಈ ಥರ ಡೈರೆಕ್ಟಾಗೂ ಬಿಟ್ಕೊತೀನಿ. ಇನ್ನೊಂದು ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆನ ಫ್ರೈ ಮಾಡಿನೂ ಹಾಕ್ಕೊತೀನಿ. ಈಗ ಉಂಡೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಈ ಸಾಂಬಾರು ರೆಸಿಪಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಆಗಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ನೋಡಿ ಹಾಕ್ಕೊಳ್ಳಿ, ಒಡೆದೋಗ್ಬಿಡುತ್ತೆ. ಸ್ವಲ್ಪ ಮೆತ್ತಗೆ ಹಾಕ್ಕೋಬೇಕು. ಈಗ ಎಲ್ಲ ಉಂಡೆಗಳನ್ನು ಬಿಟ್ಕೊಂಡಾಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಿಲ್ ಹೊಡ್ಸ್ಕೊತೀನಿ. ವಿಷಿಲ್ ಹೊಡ್ಸಿದ್ರೆ ಒಡೆದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಥರ ಏನೂ ಆಗಲ್ಲ. ನೋಡಬೇಕಾದ್ರೆ ಟ್ರೈ ಮಾಡಿ. ನಾನು ಆದಮೇಲೆ ತೋರಿಸ್ತೀನಿ. ಒಂದು ಸೀಟಿ ಆದಮೇಲೆ ಓಪನ್ ಮಾಡ್ತೀನಿ. ಆಗಿದೆ, ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದು ಫ್ಲೇಮೆಲ್ಲ ಹೋದ್ಮೇಲೆ ಹೋಗಿದೆ. ಓಪನ್ ಮಾಡ್ತಾ ಇದ್ದೀನಿ ಈಗ. ವಾವ್, ಸೂಪರಾಗಿದೆ ನೋಡಿ. ಒಂದು ಉಂಡೆನೂ ಹೊಡೆದೋಗಿಲ್ಲ, ಚೆನ್ನಾಗಾಗಿದೆ. ನೀವು ಒಂದು ಸಲ ಮಾಡಿ ನಿಮ್ಮ ಕಮೆಂಟು ನನಗೆ ತಿಳಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ. ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ.